ಎಲ್ರಿಗೂ ನಮಸ್ಕಾರ. ಏನಿನ್ನೆ ಪ್ರತಾಪ್ ಅವರು ನ್ಯೂಸ್ ಚಾನಲ್ ಅಲ್ಲಿ ಲೈವ್ ಬಂದಿದ್ರು, ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಒಂದೆರಡು ಅನಿಸಿಕೆಗಳನ್ನ ಶೇರ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಏನು ನಿನ್ನೆ ಪ್ರತಾಪ್ ಅವರು ಮಾಧ್ಯಮದಲ್ಲಿ ಕೂತ್ ಮಾತಾಡ್ತಿರುವಾಗ ತುಂಬಾ ಕರ್ನಾಟಕದ ಜನರಿಗೆ ಸಂಶಯ ವ್ಯಕ್ತಪಡ್ತು ಅಂತ ಅನಿಸ್ತಾ ಇದೆ. ನಂಗನ್ಸಿದ ಮಟ್ಟಿಗೆ ಡೌಟ್ ಬಂದಿರ್ಲಿಕ್ಕಿಲ್ಲ, ಎಲ್ಲ ಕ್ಲಿಯರ್ ಆಗಿರ್ಬೋದು. ಬಟ್ ಸ್ಟಿಲ್ ಈ ಸಂದರ್ಶನ ಗೋಡೆ ಮೇಲೆ ದೀಪ ಇಟ್ಟಂಗಾಯ್ತು. ನನ್ನ ವಿದ್ಯಾರ್ಥಿಗಳು, ರಿಸರ್ಚರ್, ಪ್ರೊಫೆಸರ್ಗಳು, ಏರೋಡೈನಮಿಕ್ ಎಕ್ಸ್ಪರ್ಟ್ಸ್, ಏರೋಸ್ಪೇಸ್ ಇಂಜಿನಿಯರ್ಗಳು ಕಾಲ್ ಮಾಡಿರ್ತಾರೆ ಅಂತ ಅನ್ಕೊಳ್ತೀನಿ. ಬಟ್ ಅವರಿಗೆ ನಿರಾಸೆ ಆಗಿರುತ್ತೆ, ಯಾಕಂದ್ರೆ ಅವರಿಗೂ ಒಂದು ಸ್ವಲ್ಪ ತಿಳ್ಕೊಳ್ಳೋ ಕುತೂಹಲ ಇತ್ತು ಅನ್ಸುತ್ತೆ. ಆದ್ರೆ ತಾಂತ್ರಿಕ ಕಾರಣಗಳಿಂದ ನಮ್ಮ ಕಾಲ್ಗಳು ಕೂಡ ಅಲ್ಲಿಗೆ ರೀಚ್ ಆಗ್ಲಿಲ್ಲ. ನನ್ನ ಸ್ನೇಹಿತ ಒಬ್ಬ ಶಂಭು ಅಂತೇಳಿ ಏನು ಪ್ರತಾಪ್ ಅವರು ಜಪಾನಿಗೆ ಹೋಗಿ ಮೆಡಲ್ಗಳನ್ನ ಗೆದ್ಕ ಬಂದಿದ್ರು, ಆ ಆರ್ಗನೈಸೇಷನ್ಗೆ ಒಂದು ಮೇಲ್ ಹಾಕ್ತಾರೆ. ಏನಂತ ಹೇಳಿದ್ರೆ ಒಂದು ಅಟ್ಯಾಚ್ಮೆಂಟ್ ಕೂಡ ಅದ್ರ ಜೊತೆಗೆ ಅವರು ಪ್ರತಾಪ್ ಅವರ ವೆಬ್ ಪೇಜ್ ನ್ಯೂಸ್ ಮತ್ತೆ IREX ರಿಪೋರ್ಟ್ ನ ಅವ್ರಿಗೆ ಸೆಂಡ್ ಮಾಡಿರ್ತಾರೆ, ಕ್ಲಾರಿಫಿಕೇಶನ್ ಕೊಡಿ ಅಂತೇಳಿ. ಅದ್ರದ್ದು ಮೇಲ್ ಕಳಿಸಿರ್ತಕ್ಕಂಥ ಪ್ರೂಫ್ ಇಲ್ಲಿದೆ, ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ನೋಡಿ ಕ್ಲಿಯರ್ ಆಗಿ. ನಾವು IREX ಗೆ ಮೇಲ್ ಮಾಡಿರ್ತಕ್ಕಂಥದ್ದು ಜುಲೈ 13ಕ್ಕೆ. ಹಾಗೆ ಅವರು ಕೂಡ ರಿಪ್ಲೈ ಮಾಡಿದ್ದಾರೆ. ಅವ್ರ ರಿಪ್ಲೈ ಏನಂತ ಹೇಳಿದ್ರೆ IREX ಲೋಗೋ ಇಮೇಜ್ ಕೂಡ ರಾಂಗ್ ಇದೆ ಅಂತ ಹೇಳಿ ಸರ್ಟಿಫಿಕೇಟ್ ಅಲ್ಲಿ. ಡ್ರೋನ್ ಕಾನ್ಸೆಪ್ಟ್ ಗೆ ಸಪರೇಟ್ ಆಗಿ ಮೆಡಲ್ ಅಂತ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಅವ್ರು ಹೇಳಿದ್ದಾರೆ ನೋ ರಿಲೇಷನ್ ಬಿಟ್ವೀನ್ ಏರ್ ಬಸ್ ಮತ್ತೆ IREX ಗೆ. ಸೊ ಏರ್ ಬಸ್ ಅಂತಕ್ಕಂಥದ್ದು ಸ್ಪಾನ್ಸರ್ಶಿಪ್ ಮಾಡಿರ್ಲಿಲ್ಲ. ಹಾಗೆ ಕೂಡ ಇವತ್ತು ನಾವು ಮೇಲ್ ಹಾಕಿದ್ದೀವಿ ಪಕ್ಕಾ ಕ್ಲಾರಿಫಿಕೇಶನ್ಗೋಸ್ಕರ. ಅವರು ರಿಪ್ಲೈ ಅಲ್ಲಿ ತುಂಬಾ ಮೇಲ್ಗಳು ಬರ್ತಾ ಇದಾವೆ ಇದ್ರ ರಿಗಾರ್ಡಿಂಗ್. ಸೊ ಆತರ ಯಾವುದೇ ಕಾಂಪಿಟೇಷನ್ ನಡೆದಿಲ್ಲ ಇಲ್ಲಿ IREX ಅಲ್ಲಿ. ಆ ಟೈಮಲ್ಲಿ ಯಾವ್ದು ಮೆಡಲ್ಗಳು ಇಶ್ಯೂ ಆಗಿಲ್ಲ ಅಂತೇಳಿ ರಿಪ್ಲೈ ಮಾಡಿದ್ದಾರೆ. ಒಂದು ಸುಳ್ಳಿಂದ ತುಂಬಾ ಸುಳ್ಳುಗಳು ಹುಟ್ಕಬಿಟ್ಟವು, ಅದಕ್ಕೆ ಕಾಲನೇ ಉತ್ತರ ಕೊಟ್ಬಿಡ್ತು. ಟಿವಿ ನ್ಯೂಸ್ ಚಾನಲ್ಗಳಲ್ಲಿ ತುಂಬಾ ಜನಗಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಒಬ್ಬ ಜಾಪನೀಸ್, ನನಗನ್ಸಿದ ಮಟ್ಟಿಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಡೈರೆಕ್ಟ್ ಆಗಿ ಅದು ಮೆಡಲ್ ವಿನ್ ಆಗಿರ್ತಕ್ಕಂತ ಒಬ್ಬ ಆರ್ಗನೈಸರ್ನ ಅಥವಾ ಅದೊಂದು ಯೂನಿವರ್ಸಿಟಿನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಕ್ತಿತ್ತು. ಹಾಗೆ ಕೂಡ ಒಬ್ಬ ಸ್ನೇಹಿತ ಜಪಾನ್ ಟೋಕಿಯೋದಿಂದ ದರ್ಶನ್ ಅವರು ತುಂಬಾ ಒಳ್ಳೆ ಕ್ವಶನ್ಗಳನ್ನ ಕೇಳಿದ್ರು. ಬೇಸಿಕ್ ಕ್ವಶನ್ಗಳನ್ನ ಡ್ರ್ಯಾಗ್ ಅಂಡ್ ಲಿಫ್ಟ್ ಬಗ್ಗೆ, ಅದರದ್ದು ಈಕ್ವೇಶನ್ಸ್, ಅದ್ರ ರೇಷಿಯೋಸ್ ಅಂಡ್ ಸ್ಟೆಬಿಲಿಟಿ ಬಗ್ಗೆನೂ ಕೇಳಿದ್ರು. ಹಾಗೆ ಕೂಡ ಮೈಕ್ರೋ ಕಂಟ್ರೋಲರ್ ಯಾವ್ದ್ರಲ್ಲಿ ನೀವು ಪ್ರೋಗ್ರಾಮ್ ಮಾಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಆನ್ಸರ್ ನನಗನ್ಸಿದ ಮಟ್ಟಿಗೆ ಮೇಲ್ ಅಲ್ಲಿ ಹೋಗಿರ್ಬೇಕು ಇವಾಗ. ಹಾಗೆ ಕೂಡ ಪ್ರೊಫೆಸರ್ಗಳು ಬ್ಯಾಟರಿ ಬಗ್ಗೆ ಕೇಳ್ತಾರೆ, ಏನು ಬ್ಯಾಟರಿ ಕೆಪಾಸಿಟಿ, ಯಾವ ಬ್ಯಾಟರಿ ಯೂಸ್ ಮಾಡಿದ್ರೆ ಅಂತೇಳಿ. ಲಿಥಿಯಂ ಪೊಟ್ಯಾಷಿಯಂ ಅಂತ ಹೇಳಿದ್ದಾರೆ ಫಸ್ಟ್, ಆಮೇಲೆ ಲಿಥಿಯಂ ಪಾಲಿಮರ್ ಬ್ಯಾಟರಿ ಅಂತ ಹೇಳಿದ್ದಾರೆ. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಆತುರದಲ್ಲಿ, ಮಾತಿನ ಬರದಲ್ಲಿ. ಫೈನಲಿ ಸರ್ಟಿಫಿಕೇಟ್ ಮತ್ತು ಅದನ್ನ ವೆರಿಫೈ ಮಾಡಿರ್ತಕ್ಕಂಥ ರೀತಿ ಬಗ್ಗೆ ನಾನೇನು ಹೇಳೋದಿಲ್ಲ. ನನ್ನ ಪ್ರಯತ್ನ ನಾನು ಮಾಡಿದೀನಿ. ಇದು ನನ್ನ ಕೊನೆಯ ವಿಡಿಯೋ ಈ ವಿಚಾರದಲ್ಲಿ. ಬಟ್ ಇದು ಕೊನೆಗೆ ಗೋಡೆ ಮೇಲೆ ದೀಪ ಇಟ್ಟಂಗಾಯ್ತು. ಆ ಕಡೆನೂ ಕ್ಲಾರಿಫಿಕೇಶನ್ ಸಿಗ್ಲಿಲ್ಲ, ಈ ಕಡೆನೂ ಕ್ಲಾರಿಫಿಕೇಶನ್ ಸಿಗ್ಲಿಲ್ಲ. ಕೊನೆಗೆ ನಮಗೊಂದು 3-4 ಆನ್ಸರ್ಗಳು ಸಿಕ್ತು. ಏನಂತ ಹೇಳಿದ್ರೆ ಮಾತಿನ ಬರದಲ್ಲಿ ತಪ್ಪಾಗಿ ಹೋಯ್ತು, ಇನ್ಸ್ಪಿರೇಷನ್ ಹೇಳೋ ಬರದಲ್ಲಿ ತಪ್ಪಾಗಿ ಹೋಯ್ತು, ನಾನು ಮೇಲ್ ಮಾಡ್ತೀನಿ. ಹಾಗೆ ಕೂಡ ಇಟ್ಸ್ ನಾಟ್ ರೈಟ್ ಟೈಮ್ ಟು ಡಿಸ್ಕ್ಲೋಸ್ ಅಂತ ಬಂತು. ಸ್ನೇಹಿತರೆ, ಒಬ್ಬ ಮನುಷ್ಯ ನನ್ನಿಂದ ತಪ್ಪಾಗಿದೆ, ಹೌದು ನಾನು ಸುಳ್ಳು ಹೇಳಿದ್ದೀನಿ ಅಂತ ಹೇಳಿದ್ರೆ ಜನ ಅವನ್ನ ಕ್ಷಮಿಸ್ತಾರೆ. ತಪ್ಪು ಮಾಡಿದ್ರು ಕೂಡ ನಾನು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡೋರಿಗೆ ಶಿಕ್ಷೆ ಇದ್ದೇ ಇರುತ್ತೆ. ತುಂಬ ಥ್ಯಾಂಕ್ಸ್.